ಗ್ರಾಂಟ್ ಕೊಡ್ತಕ್ಕಂಥ ಕಮ್ಮಿ, ಬಿಕಾಸ್ ಐ ಡೋಂಟ್ ಹ್ಯಾವ್ ಮಚ್ ಡೆವಲಪ್ಮೆಂಟ್ ಫಂಡಿಗೆ ದುಡ್ಡು ಕೊಡ್ತಕ್ಕಂಥ ನನ್ನ ಇಲಾಖೆ ಅಲ್ಲ. ನಾವು ಕ್ರಮಬದ್ಧವಾಗಿ ಮೊನ್ನೆ ತಾನೇ ನಾವೇನು ಕನ್ಸ್ಟ್ರಕ್ಷನ್ ಬೋರ್ಡ್ನಿಂದ 30 ವಸತಿ ಶಾಲೆಗಳು ಮಾಡ್ಬೇಕಂತ ಇದ್ದೀವಿ. ಒಂದು ಇವತ್ತು ಕೋಲಾರ ಕೊಟ್ಟಾಗಿದೆ, ಮುಂದೆ ಕೊಡ್ತೀವಿ. ಈ ಫಸ್ಟ್ 31ರಲ್ಲಿ ಒಂದಾಗಿದೆ, ಎರಡನೇ ಹಂತದಲ್ಲಿ ಇನ್ನೊಂದು ಮಾಡ್ತೇವೆ ಸರ್. ನರಸಾಪುರ ಮತ್ತೆ ಅಂತಂದ್ರೆ ನೀವು ಹೇಳಿರ್ತಕ್ಕ ನಿಜ ಒಪ್ಲೇಬೇಕು. ಐ ವಿಲ್ ನಾಟ್ ಸೇ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್, ಬಟ್ ಆಸ್ ಲಾಂಗ್ as they don't come and give in writing ನಾವೇನು ಮಾಡಕ್ ಬರಲ್ಲ. ಬಹಳಷ್ಟು ಇವನ್ ಐಟಿ ಎಂಪ್ಲಾಯ್ಸ್ ಕೂಡ ನಮ್ಗೆ ರೈಟಿಂಗ್ ನ ಕೊಡಲ್ಲ. ಈಗ ಐಟಿ ಎಂಪ್ಲಾಯ್ಸ್ ಏನ್ ಮಾಡ್ತಾರೆ, ಓವರ್ ನೈಟ್ ರಿಟ್ರೆಂಚ್ ಮಾಡ್ಬಿಡ್ತಾರೆ, ಬೆಂಚಿಂಗ್ ಮಾಡ್ತಾರೆ, ಬರಲೇಬೇಡ ಅಂತಾರೆ, ಲ್ಯಾಪ್ಟಾಪ್ ಕಸ್ಕೊಂಡ್ಬಿಡ್ತಾರೆ, ಇಮೇಲೆ ಬ್ಲಾಕ್ ಮಾಡ್ತಾರೆ. ಬಟ್ ನೋ ಬಡಿ ವಾಂಟ್ಸ್ ಟು ಕಮ್ ಅಂಡ್ ಗಿವ್ ಕಂಪ್ಲೇಂಟ್. ನಮಗಿಂತ ನೀವು ಈಗ ನಿಗದಿಪಡಿಸಿ ಕಂಪ್ಲೇಂಟ್ ಕೊಡ್ರಿ, ಈಗ ಬೇಕಾದ್ರೆ ಇಲ್ಲ ನಮ್ಮ ಲೇಬರ್ ಕಮಿಷನರ್ ಇಲ್ಲೇ ಚೆಕ್ ಮಾಡಿಸ್ತಾರೆ. ಅಲ್ಲಲ್ಲ ನೀವ್ ಹಿಂಗ್ ಹೇಳಕ್ಕಲ್ಲ, ಬಿಜೆಪಿ ಅಲ್ಲ, ಕೇಂದ್ರ ಸರ್ಕಾರದ ಎಲ್ಲ ಮಂತ್ರಿಗಳು ರಾಜೀನಾಮೆ ಕೊಡ್ಬೇಕು. ಕೋಲಾರಿಗೆ ಬಾಂಗ್ಲಾದೇಶದವ್ರು ಬಂದ್ರ ಅಂತ ನೀವ್ ಹೇಳ್ತಿದ್ರೆ ಮತ್ತೆ ಉತ್ತರ ಯಾರು ಕೊಡ್ಬೇಕು? ಇದಕ್ಕೆ ಉತ್ತರ ಯಾರು ಕೊಡ್ಬೇಕು? ಕೇಂದ್ರ ಸರ್ಕಾರ ಕೊಡ್ಬೇಕ್ರಿ. ಈಗ ಅದೇ ಅಲ್ಲ, ಈಗ ಒಬ್ಬ ಸಂಸ್ಥೆಯ ಹೇಳ್ದಲ್ಲ ನಿಮಗೆ, ಅಂಬಾನಿ ಅವರು 1 ಲಕ್ಷ ಕೋಟಿ ಪ್ರಾಫಿಟ್ ಮಾಡ್ತಾರೆ. ಈಗ ನಮಗೆ ಟ್ಯಾರಿಫ್ ಬಿದ್ದಿರ್ತಕ್ಕಂಥ ಇದು ಚರ್ಚೆ ಆಗ್ಬೇಕಿಂತವಲ್ಲ ಮೇನ್ ಇಂಪಾರ್ಟೆಂಟ್ ಚರ್ಚೆ. ಆಮೇಲೆ ನಾನು 100 ಸಲ ಹೇಳ್ತೀನಿ, ಈ ದೇಶ ಬಿಜೆಪಿದಲ್ಲ, ಈ ದೇಶ ಕಾಂಗ್ರೆಸ್ದು ಅಲ್ಲ. ವಿಚಾರಗಳ ವಿಮರ್ಶೆ ಆಗ್ಬೇಕು, ಅಷ್ಟು ಬಿಟ್ರೆ ಏನು ಒಬ್ಬ ಮನುಷ್ಯ ಏನು ದೇವರಾಗಿ ದೇಶ ಎಲ್ಲ ಎಲ್ಲ ಬಡತನ ನಿರ್ಮೂಲನೆ ಮಾಡಕ್ಕೆ ಯಾರ ಕೈಲಿ ಆಗಲ್ಲ. ಬಟ್ ಅದೇ ಬೆಳಕಿನ ಸಾಯಂಕಾಲ ನೋಡ್ತಾರೆ ಟಿವಿಗೆ, ಅದ್ ಬಿಟ್ರೆ ಬೇರೆ ಏನಿಲ್ಲ. ಅದಕ್ಕೆ ಬೇಜಾರಾಗಲ್ಲ ನಮಗೆ.